ತುಂಬ ಎಕ್ಸ್ಪೆನ್ಸಿವ್ ದೇಶ. ಗನ್ ಹಿಡ್ಕೊಂಡು ಶಾಪಿಂಗ್ ಮಾಡಕ್ಕೆ ಬಂದಿದ್ದಾರೆ. 3,000 ರೂಪಾಯಿ ಕೊಟ್ಟಿದ್ದೀವಿ. ಟ್ಯಾಕ್ಸಸ್ ಸಿಕ್ಕಾಬಿಟ್ಟೆ ಜಾಸ್ತಿ ಇದೆ ದೇಶದಲ್ಲಿ. ಈ ದೇಶದಲ್ಲಿ ಸಿಗರೆಟ್ ಮತ್ತು ಆಲ್ಕೋಹಾಲು ಚೀಪ್ ಅಲ್ಲ. ಇಸ್ರೇಲಿ ಫ್ರೆಂಡ್ ಫಸ್ಟ್ ಟೈಮ್ ಸಬ್ಸ್ಕ್ರೈಬಿಂಗ್ ಟು ಮೈ ಚಾನೆಲ್. ಕಾಲ್ ಮೇಲೆ ಮೆಹಂದಿ ಹಾಕ್ತಾ ಇದ್ದಾರೆ. ಕರ್ನಾಟಕ, ಇದು ಕರ್ನಾಟಕ. ಅದರ ಹಿಂದೆ ಏನೇನಿದೆ ಅವೆಲ್ಲ ವೆಸ್ಟ್ ಬ್ಯಾಂಕ್ ಅಥವಾ ಪ್ಯಾಲೆಸ್ಟೈನ್ ಟೆರಿಟರಿ. ಆದರೆ ಇಸ್ರೇಲ್ ದೇಶ ತನ್ನ 90% ನೀರನ್ನ ರೀಸೈಕಲ್ ಮಾಡುತ್ತೆ. ಎಸ್, ನೌ ಐ ಹ್ಯಾವ್ ಅ ಪ್ರೀಪೇಯ್ಡ್ ಸಿಮ್ ಇನ್ ಇಸ್ರೇಲ್ ಅಂಡ್ ಯುವರ್ ಹ್ಯಾಂಡ್ ಇಸ್ ದಿಸ್ ಲುಕ್ಸ್ ಲೈಕ್ ಆರ್ಟ್. ಕಾಲಿಗೆ ಆದ ಗಾಯ ಹೇಗೆ ನಡೆಯಬೇಕೆಂದು ತಿಳಿಸುತ್ತದೆ. ಮನಸ್ಸಿಗೆ ಆದ ಗಾಯ ಹೇಗೆ ಬದುಕಬೇಕೆಂದು ಕಲಿಸುತ್ತದೆ. ನೀವು ಕಂಡಾರೆ ಕಂಡಿದ್ದನ್ನೆಲ್ಲ ಸತ್ಯ ಎಂದು ನಂಬಬೇಡಿ. ಏಕೆಂದರೆ ಒಂದೊಮ್ಮೆ ದೂರದಿಂದ ಕಂಡಾಗ ಉಪ್ಪು ಕೂಡ ಸಕ್ಕರೆ ಹಾಗೆ ಕಾಣುತ್ತದೆ. ನಮ್ಮ ನೋವು ನಮಗೆ ಗೊತ್ತಾದರೆ ನಾವು ಬದುಕಿದ್ದೇವೆ ಎಂದರ್ಥ. ಪರರ ನೋವು ನಮಗೆ ಗೊತ್ತಾದರೆ ನಾವು ಮನುಷ್ಯರಾಗಿದ್ದೇವೆ ಎಂದರ್ಥ. ಹೆಂಡದ ಅಮಲು ನಡಿಗೆಯನ್ನು ಮಾತ್ರ ತಪ್ಪಿಸುತ್ತದೆ, ಆದರೆ ಹಣದ ಅಮಲು ನಡವಳಿಕೆಯನ್ನೇ ತಪ್ಪಿಸುತ್ತದೆ. ಚಿಂತೆಗಳು ತಲೆಯ ಸುತ್ತ ಹಾರಾಡುವ ಹಕ್ಕಿಗಳಿದ್ದಂತೆ ಹಾರಾಡಲಿ, ಆದರೆ ಅಲ್ಲಿಯೇ ಗೂಡು ಕಟ್ಟಲು ಅವಕಾಶ ನೀಡಬೇಡಿ. ಕೊಟ್ಟದ್ದನ್ನ ನೆನೆಯದೆ ಮತ್ತು ಪಡೆದದ್ದನ್ನ ಮರೆಯದೆ ಇರುವವರೇ ಜಗತ್ತಿನಲ್ಲಿ ಧನ್ಯರು. ಪ್ರತಿಯೊಂದರ ಬೆಲೆ ತಿಳಿಯುವುದು 2 ಬಾರಿ ಮಾತ್ರ. ಒಮ್ಮೆ ಅದನ್ನು ಪಡೆಯುವ ಮೊದಲು, ಇನ್ನೊಮ್ಮೆ ಅದನ್ನು ಕಳೆದುಕೊಂಡಾಗ. ನಮ್ಮಲ್ಲಿ ನಾವು ಸತ್ಯ ಹೇಳಿಕೊಳ್ಳುವುದು ಸತ್ಯನಿಷ್ಠೆ, ಬೇರೆಯವರಲ್ಲಿ ಸತ್ಯ ಹೇಳುವುದು ಪ್ರಾಮಾಣಿಕತೆ. ಅರಮನೆ ಕಟ್ಟುವಂಥ ಸಿರಿತನ ಇಲ್ಲದಿದ್ದರೇನಂತೆ, ಕಣ್ಣೀರು ಒರೆಸುವಂತಹ ಗೆಳೆತನ ಇದ್ದರೆ ಸಾಕು. ಈ ಜಾಗದಲ್ಲಿ ನೋಡಿ, ಫೌಂಟೇನಲ್ಲಿ ಚಿಕ್ಕ ಮಕ್ಕಳು ಮತ್ತು ಹುಡುಗಿರು ಹೆಂಗೆ ಮಜಾ ಮಾಡ್ತಾರೆ ಅಂತ. ವಾ, ಸಾಕಾಗಿದೆ ಜಾಗ. ವಾವ್, ನೋಡಿ ಹೆಂಗೆ ಆಟ ಆಡ್ತಾರೆ ಮಕ್ಕಳು ಫೌಂಟೇನಲ್ಲಿ. ನನಗೂ ಹೋಗ್ಬೇಕು ಅನಿಸ್ತಾ ಇದೆ, ಬಟ್ಟೆ ತಂದಿಲ್ಲ, ಮತ್ತೆ ಬರ್ತೀನಿ. ಸೊ ಬಟ್ಟೆ ಎಲ್ಲ ಅಲ್ಲಿ ಚೇಂಜ್ ಮಾಡಿಕೊಂಡು ಅಲ್ಲಿಂದ ಇಲ್ಲಿಗೆ ಬಂದು ಆಟ ಆಡ್ತಾ ಇದ್ದಾರಲ್ಲ. ಸೊ ಅಲ್ಲಿರೋ ಹೆಣ್ಮಕ್ಳೆಲ್ಲ ರಿಲಿಜಿಯಸ್ ಸ್ಕೂಲಿಂದ ಬಂದವರಂತೆ. ಸೊ ಅವರು ಬಿಕಿನಿ ಅಥವಾ ಸ್ವಿಮ್ವೇರ್ ಹಾಕೊಳಕ್ಕಾಗಲ್ಲ, ಅದಕ್ಕೋಸ್ಕರ ಅವರು ಸ್ಕೂಲ್ ಬಟ್ಟೆಗಳಲ್ಲೇ ಆಟ ಆಡ್ತಾ ಇದ್ದಾರೆ. ಬಟ್ ಈ ಜಾಗದ ವೈಬು ಮಜಾ ಕೊಡ್ತಾ ಇದೆ, ಸಾಕಾಗಿದೆ ಮಾತ್ರ. ಸೊ ಎಲ್ಲ ಬಂದು ಇಲ್ಲಿ ಚಿಲ್ ಮಾಡ್ತಾ ಇದ್ದಾರೆ. ಇಲ್ಲಿ ನೋಡಿ ಸ್ಟಾರ್ಟ್ ಆಯಿತು. ಸಾರಿ, ಸಖತ್ ಮಜಾ ಇದೆ ಮಾತ್ರ ಜಾಗ. ಈಗೇನು ನೋಡಿದ್ರಿ, ಈ ಒಂದು ಪಾರ್ಕ್ ಹೆಸರು ಟೆಡ್ಡಿ ಪಾರ್ಕ್ ಅಂತ. ಬಂದಾಗ ತಪ್ಪದೆ ಭೇಟಿ ಕೊಡಿ. ಎಷ್ಟು ಚೆನ್ನಾಗಿತ್ತು ರೀ ಅನುಭವ. ವಾಪಸ್ ಬಂದು ಒಂದ್ಸಲ ನೀರಲ್ಲಿ ಆಟ ಆಡೋವಂತಹ ಟ್ರೈ ಮಾಡ್ತೀನಿ. ಬಟ್ ಇಲ್ಲಿ ಈ ಥರ ಒಂದು ವಾತಾವರಣ ಸಿಟಿಯಲ್ಲಿದ್ದಾಗ ಸಾಕಷ್ಟು ಹರ್ಷ, ಉಲ್ಲಾಸ ಮತ್ತು ಮಕ್ಕಳೆಲ್ಲ ಒಂದು ಎನರ್ಜಿ ಮತ್ತು ನೀರು ಮೈಗೆ ಬಿದ್ದಾಗ ಆಗೋ ಖುಷಿ ಇದೆಯಲ್ಲ ಬೇರೆ. ಯಾಕಂದರೆ ಎಲ್ರಿಗೂ ಸ್ವಿಮ್ಮಿಂಗ್ ಮಾಡೋಕ್ಕಾಗಲ್ಲ, ಆದರೆ ಎಲ್ಲರೂ ಈ ಥರ ಆಟ ಆಡ್ಬೋದು. ಸೊ ನಮ್ಮ ಊರುಗಳಲ್ಲೂ ಕೂಡ ಈ ಥರ ಜಾಗಗಳನ್ನು ಮಾಡಬಹುದು ಅನ್ನೋದು ಇದನ್ನು ನೋಡಿದಾಗ ಅನ್ನಿಸ್ತು. ಯುದ್ಧದ ನಡುವೆ ಇಸ್ರೇಲಿ ಜನ ಪಡ್ತಿರುವಂತಹ ಚಿಕ್ಕ ಚಿಕ್ಕ ಖುಷಿಗಳು ಮಕ್ಕಳಿಗೇನು ಗೊತ್ತಾಗುತ್ತೆ ಯುದ್ಧದ ಬಗ್ಗೆ ಅಲ್ವಾ.
ಇಸ್ರೇಲೀಸ್ ಜನಗಳು ತಮ್ಮ ಮದುವೆಗಳಲ್ಲಿ ಹೆಣ್ಮಕ್ಳು ಬಳಕೆ ಮಾಡುವಂತಹ ಉಡುಪು ಚೆನ್ನಾಗಿದೆಲ್ಲ. Are you making a wedding dress? Yes. Wow, it looks so תייר beautiful. מהודו. And your hand is, this looks like art, you know? Yes, look like that. These are pins which you're using for the It's dress. magnet. Oh, you have a magnet in your hand. Yes, it hang in the, like this. How long does it take for you to do a wedding dress? It could take maybe 20 hours sometime, maybe more. Then how many days do you take? It depends because I work with this, and after a few hours of this. On dress? Yes. You don't have to, you don't want to get bored with the same. So 20 hours ಬೇಕಂತೆ ಒಂದು ಡ್ರೆಸ್ ಮಾಡೋದಕ್ಕೆ. I'm from India, my name is Ram. I like India so much. I've been in India 4 times. What are you saying? I think Israeli's favorite place is India, right? Yes, of course. Me and my husband, all the children go to Italy. You are married? Yes, 3 children. 3? Yes, 3 ಮಕ್ಕಳು, okay. very nice India. Where you live in India? Bangalore, south. Yes, we've been all over India, in the south, in the north. But I like the best Varanasi. Varanasi, yeah, okay. Everybody like, Very yeah, the vibe is, religion. yeah. And also Goa. Goa, yeah. I'm so happy to see your shop. It's very elegant and nice. Thank you. I wish you all the best and hope to see you in India many more times. Thank you. Thank you for the welcome. Thank you. Bye, take care. Bye bye. ביי ביי. Bye. זו שמלה שכבר הוזמנה על ידי מישהי או ש... Tell me, I forgot to ask you, is there any wedding which I can attend? What? הוא רוצה להיות בחתונה יהודית. בחתונה? כן. Yeah, מותר לך? because let's. בהצלחה. Good luck. So ನೋವಾಗ ಏನು ಕೇಳಿದೆ ಅಂದರೆ ಒಂದು ವೆಡ್ಡಿಂಗ್ ಹೋಗಬೇಕು ಪ್ಲೀಸ್ ನನಗೆ ರೆಕಮೆಂಡ್ ಮಾಡಿ ಅಂತ. What's your number? Now you cannot deny me anything. You have to give me all the things because I am your family. ಇವ್ರ ಫ್ಯಾಮಿಲಿ ನೇಮು ರಾಮ್ ಅಂತೆ. ನಾನು ಇವ್ರಿಗೆ ಫೋನ್ ನಂಬರ್ ಕೊಡ್ತಾ ಇದ್ದೀನಿ. ಯಾವ್ದಾದ್ರು ವೆಡ್ಡಿಂಗ್ ಇದ್ರೆ ಅಟೆಂಡ್ ಮಾಡೋಕ್ಕೆ ಇಷ್ಟಪಡ್ತಾ ಇದ್ದೀನಿ ಅಂತ I ಹೇಳ್ತಾ write to myself. ನೀವೇನಾದ್ರು ವೆಡ್ಡಿಂಗ್ ಅಟೆಂಡ್ ಮಾಡಬೇಕು ಅಂದರೆ ಇವ್ರನ್ನ ತಾನೇ ಕೇಳಬೇಕು. ಆಯ್ಲತ್ ನಾ ಕೇಳಿದೆ ಯಾವ್ದಾದ್ರು ಮದುವೆ ಆಗ್ತಾ ಇದ್ರೆ ದಯವಿಟ್ಟು ಹೇಳಿ ನಾನು ಬಂದು ಅಟೆಂಡ್ ಮಾಡ್ತೀನಿ ಅಂತ. ಯಾಕಂದರೆ ಇವ್ರ ವೆಡ್ಡಿಂಗ್ ಡ್ರೆಸ್ ಕಳಿಸ್ಲಿಲ್ಲ ಅಂದರೆ ಮದುವೆನೇ ನಡೆಯಲ್ಲ. ಸೊ ಈ ಥರನೇ ಹುಡುಕ್ಬೇಕಲ್ವಾ, ಹೊಸ ಕಲ್ಚರ್ ತೋರಿಸ್ಬೇಕು. ಹೊಸ ದೇಶದಲ್ಲಿ ಅಂದರೆ ಸುಲಭ ಅಲ್ಲ, ಹುಡುಕಿ ಓಡಾಡಿ. ಅದಕ್ಕೆ ಹೇಳೋದು ನಾನು ಸಬ್ಸ್ಕ್ರೈಬ್ ಮಾಡಿ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ. ಯಾಕಂದರೆ ಈ ಥರ ಹೊಸ ಕಲ್ಚರ್ನ ಪೆನಿಟ್ರೇಷನ್ ಮಾಡಬೇಕು ಅಂದರೆ ಇಂಪಾಸಿಬಲ್ ಅಂದರೆ ನೆಕ್ಸ್ಟು ಇಂಪಾಸಿಬಲ್. ಈಗ ಆವ್ನರು ನನ್ನನ್ನು ಅವರ ಪಾಟರಿ ಟೀಚರ್ನ ಮೀಟ್ ಮಾಡ್ಸೋಕ್ಕೆ ಕರ್ಕೊಂಬಂದಿದ್ದಾರೆ. ಇದು ಅವರ ಪಾಟರಿ ಸ್ಟುಡಿಯೋ. ವಾಟ್ ಈಸ್ ಯುವರ್ ನೇಮ್? ಆನ್ಯಾ ಅಂತ ಇವ್ರ ಹೆಸರು. ಯು ಆರ್ ದ ಪಾಟರಿ ಎಕ್ಸ್ಪರ್ಟ್? ವಾವ್, ಪಾಟ್ರಿ ಮಾಡ್ತಾ ಇದ್ದಾರೆ ನೋಡಿ. עברנו במקרה, אז אמרני. ನೋಡಿ ಆನಾ ಮಾಡಿರುವಂತಹ ಕೆಲವು ಪಾಟ್ರಿ ಕಲಾಕೃತಿಗಳು ಫ್ರಮ್ 20 years. ಎಷ್ಟು ವರ್ಷ ಥರ ಕಾಣಿಸ್ತಾರೆ ಇವರು? ಆನಾ 20 ವರ್ಷದ ಥರ ಕಾಣಿಸ್ತಾರೆ. ಯು ಲುಕ್ ಲೈಕ್ 20 ಆ್ಯಂಡ್ ಯು ಆರ್ ಡೂಯಿಂಗ್ ಪಾಟ್ರಿ ಫ್ರಮ್ 20 years. ಹೌ ಇಸ್ ಇಟ್ ಪಾಸಿಬಲ್? I was born. Very talented. Wow, this cup is so authentic and the colors are merging. ತುಂಬ ಚೆನ್ನಾಗಿದೆ. I'll be here for 30 days. Might be, I don't know. I have 30 days visa. Maybe I can be here for 30 days, but I don't know how many. So ಇವರ ಹೆಸರು ಆನ್ಯಾ ಕರ್ಸ್ನರ್ ಅಂದ್ಬಿಟ್ಟು. ಸೊ ಇಫ್ ದೇ ಟೈಪ್ ಯುವರ್ ನೇಮ್ ದೇ ಕ್ಯಾನ್ ಕಮ್ ಹಿಯರ್. ಇಟ್ಸ್ ಅವೈಲೇಬಲ್ ಆನ್ ಗೂಗಲ್. ಓಕೆ, ಸೊ ಇಲ್ಲಿ ಬಂದು ನೀವು ಒಂದು ಅರ್ಧ ದಿವಸ ಪಾಟ್ರಿ ಮಾಡ್ಬೋದು. כיף. ಪ್ಲೇಷರ್, ಸಿ ಯು. ಸೊ ಆವ್ನರ್ ಕೇಳ್ತಾ ಇದ್ದಾರೆ ಇದೇನು ಅಂತ. ಇದು ನಿಮ್ಮ ಸ್ಟೇಟ್? ಕರ್ನಾಟಕ. ಕರ್ನಾಟಕ? ಇದು ಕರ್ನಾಟಕ. ದಿಸ್ ಇಸ್ ಕರ್ನಾಟಕ, ಮೈ ಸ್ಟೇಟ್ ಇನ್ ಇಂಡಿಯಾ with 70 million people. Only? Yes. Not enough? What is the population of Israel? Israel about 10 million. 10 million? Yes, soon. ಈ ಇಡೀ ದೇಶದಲ್ಲಿ ಸೊ ಈ ವಿಂಡ್ ಮಿಲ್ ಸ್ಪೆಷಾಲಿಟಿ ಏನಪ್ಪ ಅಂದರೆ ಯಾವ ಥರ ಟೆಕ್ನಾಲಜಿಲಿ ಚೇಂಜ್ ಮಾಡಿದ್ದಾರೆ ಅಂದರೆ ಗಾಡಿ ಯಾವ ಕಡೆಗೆ ಇರುತ್ತೋ ಆ ಕಡೆಗೆ ಮೂವ್ ಆಗುತ್ತಂತೆ. ಮೂವ್ ಆಗಿ ವಿಂಡ್ ಮಿಲ್ಲು ಸ್ಟಾರ್ಟ್ ಆಗುತ್ತೆ. ಅಲ್ಲಿಂದ ಬಹಳ ಚಿಕ್ಕದಾಗಿ ಕಾಣಿಸ್ತಾ ಇತ್ತು, ಇಲ್ಲಿಂದ ಎಷ್ಟು ದೊಡ್ಡದಾಗಿದೆ ನೋಡಿ, ದೈತ್ಯಾಕಾರದ ವಿಂಡ್ ಮಿಲ್ಲು. ಈ ಬೋರ್ಡ್ ಓದೋದು ಬಹಳ ಮುಖ್ಯ. ಡೇಂಜರ್, ಇರಿಗೇಷನ್ ವಿತ್ ಎಫ್ಲುಯೆಂಟ್ಸ್, ಡ್ರಿಂಕಿಂಗ್ ವಾಟರ್ ಇಸ್ ಪ್ರಾಹಿಬಿಟೆಡ್. ಅಂದರೆ ನೋಡಿ ಇಲ್ಲಿ ನೋಡ್ತಾ ಇದ್ದೀರಾ, ಇಲ್ಲೇನು ಡ್ರಿಪ್ ಇರಿಗೇಷನ್ ಮೂಲಕ ಪ್ಲ್ಯಾಂಟ್ಸ್ಗಳಿಗೆ ನೀರು ಹಾಕ್ತಾ ಇದ್ದಾರೆ. ಇದು ಯಾವುದೂ
ಕುಡಿಯೋಕೆ ಯೋಗ್ಯವಾದಲ್ಲ. ಯಾಕೆಂದರೆ ಇಸ್ರೇಲ್ಗೆ ನೀರು ಬಹಳ ಕಮ್ಮಿ, ಆಮೇಲೆ ಇಸ್ರೇಲೀಸ್ಗೆ ಫೆಸಿಲಿಟೀಸ್ ಬಹಳ ಕಮ್ಮಿ. ಬಟ್ ಆ ಫೆಸಿಲಿಟೀಸ್ನ ಹೆಂಗೆ ಎಫೆಕ್ಟಿವ್ ಆಗಿ ಯೂಸ್ ಮಾಡಬೇಕು ಅನ್ನೋದನ್ನು ಇಸ್ರೇಲ್ ಜನಗಳು ಅರ್ಥ ಮಾಡ್ಕೊಂಡಿದ್ದಾರೆ, ದೇಶ ಅರ್ಥ ಮಾಡ್ಕೊಂಡಿದೆ. ಅಮೇರಿಕಾ ದೇಶ ತನ್ನ 1% ನೀರನ್ನು ರೀಸೈಕಲ್ ಮಾಡುತ್ತೆ. ಭಾರತ ದೇಶ ಬಿಡಿ ಮಾಡೋದೇ ಇಲ್ಲ ಅನ್ಕೋತೀನಿ, ಅಷ್ಟು ಕಮ್ಮಿ ನಮ್ಮ ರೀಸೈಕಲಬಲ್ಲು. ಆದರೆ ಇಸ್ರೇಲ್ ದೇಶ ತನ್ನ 90% ನೀರನ್ನು ರೀಸೈಕಲ್ ಮಾಡುತ್ತೆ. ಅದಾದಮೇಲೆ ರೀಸೈಕಲ್ ಮಾಡಿದ ನೀರಿಗೆ ಎಫ್ಲುಯೆಂಟ್ಸ್ ಅಥವಾ ಕೆಲವು ಕೆಮಿಕಲ್ಸ್ನ ಆ್ಯಡ್ ಮಾಡುತ್ತೆ. ಯಾಕಂದರೆ ಅಂದರೆ ರೀಸೈಕಲ್ ಮಾಡಿದ್ರೆ ಸ್ವಲ್ಪ ಪ್ಯೂರ್ ಮಾಡಬೇಕು ಅಂದರೆ ಅದಕ್ಕೆ ಬೇಕಾಗಿರುವಂಥ ಕೆಮಿಕಲ್ಸ್ನ ಆ್ಯಡ್ ಮಾಡಲೇಬೇಕು. ರೈನ್ಬೋ ಬ್ರೋ, ಐ ಕ್ಯಾನ್ ಸಿ ದ ರೈನ್ಬೋ ದೇರ್ ಬಿಕಾಸ್ ಆಫ್ ದ ಸನ್ ಆ್ಯಂಡ್ ದ ವಾಟರ್. ಸೊ ಅದಕ್ಕೋಸ್ಕರ ಈ ಥರ ನೀರು ಕುಡಿಯೋಕ್ಕೆ ಯೋಗ್ಯ ಅಲ್ವಂತೆ. ಅದಾದಮೇಲೆ ಇಸ್ರೇಲ್ ಜನಗಳು ಬರೀ ತಮಗೆ ಮಾತ್ರ ನೀರು ಇಟ್ಕೊಳ್ಳಲ್ಲ, ಜಾರ್ಡನ್ ಜೊತೆಗೆ ಒಂದು ಅಗ್ರಿಮೆಂಟ್ ಕೂಡ ಆಗಿದೆಯಂತೆ. ಆ ಅಗ್ರಿಮೆಂಟ್ ಪ್ರಕಾರ ಜಾರ್ಡನಿಗೆ ಕೂಡ ನೀರು ಕೊಡ್ತಾರಂತೆ. ಅಯ್ಯಪ್ಪ, ತಮಗೆ ಇಲ್ಲ, ಇನ್ನು ಬೇರೆಯವ್ರಿಗೂ ಹೆಲ್ಪ್ ಮಾಡ್ತಾ ಇದ್ದಾರೆ. ಇಲ್ಲಿಯ ಪಾರ್ಕ್ಗಳು ಸಕ್ಕತ್ತಾಗಿದೆ. ಸಂಜೆ ಹೊತ್ತು ವಾಕ್ ಮಾಡೋಕ್ಕೆ, ಚಿಲ್ ಮಾಡೋಕ್ಕೆ. ನೀರು ಇಲ್ದಿರೋ ದೇಶದಲ್ಲೂ ಕೂಡ ಎಷ್ಟು ಚೆನ್ನಾಗಿ ಪಾರ್ಕ್ನ ಮೇಂಟೈನ್ ಮಾಡಿದ್ದಾರೆ, ಎಷ್ಟು ಚೆನ್ನಾಗಿ ಎಲ್ಲದನ್ನು ಯೂಸ್ ಮಾಡ್ತಾಯಿದ್ದಾರೆ, ಬಳಕೆ ಮಾಡ್ತಾಯಿದ್ದಾರೆ. ಯೂನಿಟಿ ಸ್ಟ್ರೆಂತ್ ಅಂತ ಹೇಳ್ಬೋದು ಈ ಒಂದು ವಿಚಾರದಲ್ಲಿ. ಅಂದರೆ ಒಗ್ಗಟ್ಟಿನಲ್ಲಿ ಬಲವಿದೆ. ಐ ಥಿಂಕ್ ದ ಬಿಗ್ಗೆಸ್ಟ್ ಲೆಸನ್ ಟು ಲರ್ನ್ ಫ್ರಮ್ ಇಸ್ರೇಲ್ ಇಸ್ ಟು ಲಿವ್ ಟುಗೆದರ್ ಆಸ್ ಎ ಸ್ಟ್ರಾಂಗ್ ಒನ್ ಕಮ್ಯುನಿಟಿ. ದೇರ್ ಮೈಟ್ ಬಿ ಡಿಫ್ರೆನ್ಸಸ್, ಬಟ್ there is definitely certain kind of nationalism and unity, right? ನಾವು ಸದ್ಯಕ್ಕಿದ್ದೀವಿ ಓಲ್ಡ್ ಸಿಟಿ ಆಫ್ ಸೌತ್ ಈಸ್ಟ್ ಜೆರುಸಲಮ್ನಲ್ಲಿ. ಈ ಒಂದು ವ್ಯೂ ಪಾಯಿಂಟಿಂದ ನಿಮಗೊಂದು ಬಹಳ ಮುಖ್ಯವಾದ ಜಾಗವನ್ನು ನಿಮಗೆ ತೋರಿಸ್ಬೇಕು. ಅಲ್ಲೇನು ನೋಡ್ತಾ ಇದ್ದೀರಾ ನಿಮ್ಮ ಎದುರುಗಡೆ, ಸೀದಾ ನೋಡಿ, ಅಲ್ಲೊಂದು ಗೋಡೆ ಕಾಣಿಸ್ತಾ ಇದೆ ನಿಮಗೆ ಫುಲ್ಲು. ಇದು ಅದರ ಹಿಂದೆ ಏನೇನಿದೆ ಅವೆಲ್ಲ ವೆಸ್ಟ್ ಬ್ಯಾಂಕ್ ಅಥವಾ ಪ್ಯಾಲೆಸ್ಟೈನ್ ಟೆರಿಟರಿ ಅಂತ ಕರೀತಾರೆ ಇಸ್ರೇಲ್ ದೇಶದವರು. ಪ್ಯಾಲೆಸ್ಟೈನ್ ಅವ್ರು ಹೇಳ್ತಾರೆ ಇದು ನಮ್ಮ ಸ್ವಂತ ದೇಶ ಪ್ಯಾಲೆಸ್ಟೈನ್ ಅಂತ. ಸೊ ಇಲ್ಲಿ ಒಂದು ಬಹಳ ಇಂಟ್ರೆಸ್ಟಿಂಗ್ ವಿಚಾರ ಏನಪ್ಪ ಅಂದರೆ, ಇಲ್ಲಿಂದ ಕೇವಲ ಕೆಲವೇ ಕಿಲೋಮೀಟ್ರಲ್ಲಿ ಕೆಲವರು ಹೇಳೋದು ಇದು ಸಪ್ರೇಟ್ ದೇಶ ಅಂತ, ಇಲ್ಲಿಯವ್ರು ಹೇಳೋದು ಇದೊಂದು ಬೇರೆ ಟೆರಿಟರಿ ಅಂತ. ನಮ್ಮದೇ ದೇಶ ಆದರೆ ಬೇರೆ ಟೆರಿಟರಿ ಅಂತ. ಸೊ ಪಾಲಿಟಿಕ್ಸ್ ಕೂಡ ಇನ್ವಾಲ್ವ್ ಆಗದೆ ಇಸ್ರೇಲ್ ಬಗ್ಗೆ ಮಾತಾಡೋದಕ್ಕೆ ಸಾಧ್ಯನೇ ಇಲ್ಲ. ಅಲ್ಲಿಗೂ ಕೂಡ ಹೋಗಿ ನಿಮಗೆ ಪ್ಯಾಲೆಸ್ಟೈನ್ನ ಇನ್ನೊಂದು ವರ್ಷನ್ ಅಥವಾ ಅಲ್ಲಿಯ ವಿಚಾರಗಳನ್ನ ಕೂಡ ತಿಳಿಸ್ಕೊಡ್ತೀನಿ. ಹಾಗೆ ಈ ಕಡೆಗೆ ಹೋದರೆ ಈ ಸೈಡು ಡೆಡ್ ಸಿ ಸಿಗುತ್ತೆ. ಸೀದಾ ಹೋದರೆ ಪ್ರಪಂಚದ ಅತ್ಯಂತ ಕೆಳ ಜಾಗ. ಇಲ್ಲಿಂದ ಸೀದಾ ಹೋದರೆ ಪ್ರಪಂಚದ ಅತ್ಯಂತ ಕೆಳಗಿರೋ ಜಾಗ ಸಿಗುತ್ತೆ, ಲೋಯೆಸ್ಟ್ ಪ್ಲೇಸ್ ಆನ್ ಅರ್ತ್, ಸತ್ತ ಸಮುದ್ರ ಅಥವಾ ಡೆಡ್ ಸಿ. ಅದನ್ನು ಕೂಡ ತೋರಿಸೋದಿದೆ. ಸೊ ಇದು ಬಹಳ ಇಂಟ್ರೆಸ್ಟಿಂಗ್ ಜಾಗ ಅರ್ಥ ಮಾಡ್ಕೊಳ್ಳೋದಕ್ಕೆ. ಸಂಪೂರ್ಣವಾದ ಟೋಟಲ್ ಮಾಹಿತಿ ಆನ್ ಗ್ರೌಂಡಲ್ಲಿ ಸದ್ಯದಲ್ಲೇ ಸಿಗಲಿದೆ. ಸೊ ಇದೆಲ್ಲ ಹಿಸ್ಟ್ರಿಗೂ ಕಾರಣ ನಮ್ಮ ಪ್ರೀತಿಯ ಫ್ರೆಂಡ್ ಆವ್ನರ್. ಥ್ಯಾಂಕ್ ಯು ಫಾರ್ ಎಕ್ಸ್ಪ್ಲೈನಿಂಗ್ ಆಲ್ ದ ಮೈನ್ಯೂಟೆಸ್ಟ್ ಡೀಟೇಲ್ಸ್. ಇಲ್ಲಿ ನೀವು ನೋಡ್ತಾ ಇದ್ದೀರಾ ಜೆರುಸಲಮ್ನ ಬಹಳ ಹಳೆಯದಾದ ಓಟೋಮನ್ ಎಂಪೈರ್ ಅಂದರೆ ಟರ್ಕಿಷ್ ಎಂಪೈರ್ ಟೈಮಲ್ಲಿ ಕಟ್ಟಿದಂತಹ ರೈಲ್ವೆ ಸ್ಟೇಷನ್ನು. ಈಗ ಈ ರೈಲ್ವೆ ಟ್ರ್ಯಾಕ್ಗಳನ್ನು ಇದನ್ನು ಮಾತ್ರ ಉಳಿಸಿದ್ದಾರೆ. ಈ ರೈಲ್ವೆ ಟ್ರ್ಯಾಕನ್ನು ಒಂದು ಪಾರ್ಕ್ ರೂಪದಲ್ಲಿ ವಾಕಿಂಗ್ ಟ್ರ್ಯಾಕ್ ಆಗಿ ಮಾಡಿದ್ದಾರೆ. ಅಂದರೆ ಒಂದು ರೈಲ್ವೆ ತಳಿಯ ಮೇಲೆ ನಡ್ಕೊಂಡು ಹೋಗೋ ಲೆಕ್ಕ ಇದೆ ಇವಾಗ. ಅದು ಆ್ಯಂಬುಲೆನ್ಸ್ ಹೋಗ್ತದೆ, ಒಳ್ಳೇದಾಗಲಿ ಅವ್ರಿಗೆ, ಏನು ತೊಂದರೆ ಆಗದೆ ಇರಲಿ. ಎದುರುಗಡೆ ನೀವು ನೋಡ್ತಾ ಇದ್ದೀರಾ ಪೆಟ್ರೋಲ್ ಬಂಕು. ಸೊ ಇಸ್ರೇಲ್ ದೇಶದಲ್ಲಿ 1 ಲೀಟರ್ ಪೆಟ್ರೋಲ್ಗೆ ರೇಟ್ ಕೇಳ್ಬಿಟ್ಟು ತಲೆ ಕೆಟ್ಟೋಯ್ತು ರೀ. 8 ಶೆಕಲ್ಸ್. ಓ ಮೈ ಗಾಡ್, 8 into 23 rupees. ಆಲ್ಮೋಸ್ಟ್ 170 ಇಂಡಿಯನ್ ರುಪೀಸ್. ನಮ್ಮ ಭಾರತ ದೇಶದಲ್ಲಿ 100 ರೂಪಾಯಿ ಪೆಟ್ರೋಲ್ ಕೊಡೋಕ್ಕೆ ಕಷ್ಟ ಆಗ್ತದೆ, ತಳ್ಳಾಡ್ತಾ ಇದ್ದೀವಿ. ಈ ದೇಶದಲ್ಲಿ ಕಾರ್ಸ್ ಆಲ್ಸೋ ಎಕ್ಸ್ಪೆನ್ಸಿವ್. Yes, very expensive. So new car, family car, like say Toyota or something, it's something like 160,000 shekels. Okay. ಇಸ್ರೇಲ್ಗೆ ಅಷ್ಟು ಸುಲಭ ಅಲ್ಲ ರೀ ಟೂರಿಸ್ಟ್ ಆಗಿ ಬರೋದು. ತುಂಬ ಎಕ್ಸ್ಪೆನ್ಸಿವ್ ದೇಶ, ಪ್ರತಿಯೊಂದು ಎಕ್ಸ್ಪೆನ್ಸಿವ್. ಯಾಕಂದರೆ ದೇಶ ತನ್ನ ಸಂಪೂರ್ಣವಾದ ರಿಸೋರ್ಸಸ್ನ ಡಿಫೆನ್ಸ್ಗೆ, ಆರ್ಮಿಗೆ, ತನ್ನ ದೇಶವನ್ನು ಪ್ರೊಟೆಕ್ಟ್ ಮಾಡ್ಕೊಳ್ಳೋಕೆ ಯೂಸ್ ಮಾಡ್ತಾ ಇರೋದ್ರಿಂದ ಟ್ಯಾಕ್ಸಸ್ ಸಿಕ್ಕಾಬಿಟ್ಟೆ ಜಾಸ್ತಿ ಇದೆ ದೇಶದಲ್ಲಿ. ಅದರಿಂದ ಎಲ್ಲ ಕೂಡ ಎಕ್ಸ್ಪೆನ್ಸಿವು, ಬಟ್ ಅದ್ರ ತಕ್ಕಂತೆ ಫೆಸಿಲಿಟೀಸ್ ಕೂಡ ಭಾಳ ಚೆನ್ನಾಗಿದೆ. ಸದ್ಯಕ್ಕೆ ಅಜ್ಜಿ ಮತ್ತು ನಾವು ನಡ್ಕೊಂಡು ಹೋಗ್ತಾ ಇದ್ದೀವಿ ರೈಲ್ವೆ ಟ್ರ್ಯಾಕ್ ಮೇಲೆ. ಇಲ್ಲಿ ಮಕ್ಕಳಿಗೆ ಆಟ ಆಡುವಂಥ ಜಾಗ ಇದೆ, ಸರ್ಕಸ್ ಥರ. ಹಳೆ ಟ್ರೈನ್ ಕೂಡ ನೋಡ್ಬೋದು ಇಲ್ಲಿ. ಜಗತ್ತು ನಮ್ಮನ್ನು ನೋಡಲಿ ಎಂಬ ಆಸೆಯಿಂದ ಪರ್ವತ ಏರುವ ಬದಲು ನಾವು ಜಗತ್ತನ್ನು ನೋಡುವ ಇಚ್ಛೆಯಿಂದ ಹತ್ತಬೇಕು.
ನಗದು ಇಲ್ಲದವರು ಬಡವರಲ್ಲ, ನಗದೆ ಬಾಳುವವರು ಖಂಡಿತ ಬಡವರೇ. ಸೈಕ್ಲಿಂಗಿಗೆ ಬಹಳ ಫ್ರೆಂಡ್ಲಿ ಆದ ಜಾಗ ಇಸ್ರೇಲು. ಎಲ್ಲ ಕಡೆನೂ ಸೈಕ್ಲಿಂಗ್ಸ್ಗೆ ಅಂತಲೇ ಸಪ್ರೇಟ್ ಟ್ರ್ಯಾಕ್ ಮಾಡಿದ್ದಾರೆ. ಅದ್ರ ಮೇಲೆ ನಡ್ಕೊಂಡು ಹೋಗಿಲ್ಲ, ನಾವು ಆ ಕಡೆ ಹೋಗಬೇಕು. ತೋರಿಸೋಣ ಅಂತ ಬಂದೆ. ಅಲ್ಲಿ ನೋಡಿ ಸೈಕ್ಲಿಂಗ್ ಮಾಡ್ತಾರೆ ಜನಗಳೆಲ್ಲ. ಹಿಂದಿನ ಕಾಲದಲ್ಲಿ ರೈಲ್ವೆ ಸ್ಟೇಷನ್ ಆಗಿತ್ತಂತ ಈ ಜಾಗ. ಇವಾಗ ಸಂಪೂರ್ಣವಾಗಿ ಶಾಪಿಂಗ್ ಕಾಂಪ್ಲೆಕ್ಸು, ಆಟ ಆಡೋ ಜಾಗ, ಹಾಗೆ ಚಿಲ್ಔಟ್ ಮಾಡೋ ಜಾಗ ಆಗಿದೆ. ಶೀಸ್ ಲರ್ನಿಂಗ್. ಈ ಥರ ಎಲ್ಲ ಕಡೆ ಪಬ್ಲಿಕಲ್ಲಿ ಪಿಯಾನೋಗಳು ಇಟ್ಟಿದ್ದಾರೆ. ಅದನ್ನು ಮಕ್ಕಳು ಯಾರು ಬೇಕೋ ಬಂದು ಪ್ಲೇ ಮಾಡ್ತಾರೆ. ಸಖತ್ ಇಂಟ್ರೆಸ್ಟಿಂಗು, ಚೆನ್ನಾಗಿದೆ ಫೆಸಿಲಿಟಿ. ನೋಡಿ ಹೇಗೆ ನಾವು ರೈಲ್ವೆ ಟ್ರ್ಯಾಕ್ ಮೇಲೆ ನಡ್ಕೊಂಬಂದ್ವಿ ಅಂತ. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಈ ಒಂದು ವಾಕಿಂಗ್ ಪಾತ್ನ ರೈಲ್ವೆ ಟ್ರ್ಯಾಕ್ ಮೇಲೆ. ಸಖತ್ ವೈಬ್ ಇದೆ ಮಾತ್ರ ಜಾಗಕ್ಕೆ. ಸೂಪರ್ ರೀ. ಹಾಯ್ ಹಾಯ್ ಬ್ರೋ. ಇಲ್ಲಿ ಶುಭ ಸಂಜೆ. ನಾವಿದ್ದೀವಿ ಇಸ್ರೇಲ್ನ ಹಾಗೆ ಜಗತ್ತಿನ ಬಹಳ ಪ್ರಸಿದ್ಧವಾದ ನಗರ, ಕಾಂಟ್ರವರ್ಷಿಯಲ್ ಆದ ನಗರ ಜೆರುಸಲೆಮ್ನಲ್ಲಿ. ಇಲ್ಲೊಂದು ರೆಸ್ಟೋರೆಂಟ್ ಇದೆ. ಈ ಒಂದು ರೆಸ್ಟೋರೆಂಟ್ನ ವಿಚಿತ್ರ ಏನು ಅಂತ ತೋರಿಸ್ತೀನಿ. ಏನೂ ಜಾಸ್ತಿ ಹೇಳಲ್ಲ, ಒಳಗೆ ಹೇಗಿದೆ ಅಂತ ತೋರಿಸ್ತೀನಿ ಬನ್ನಿ. ಒಳಗೆ ಆಲ್ರೆಡಿ ಏನೋ ಮಿಲ್ಟ್ರಿ ಪರ್ಸನ್ ಗನ್ ಇಟ್ಕೊಂಡು ಬಂದಿದ್ದಾನೆ. ಈ ಥರ ಇದ್ದರೆ ಅವರು ರಜದಲ್ಲಿದ್ದಾರೆ ಅಂತ ಅರ್ಥ. ಸೊ ಇಲ್ಲಿ ನೋಡಿ, ಇದೊಂದು ಟ್ರೆಡಿಷ್ನಲ್ ಶಾಪ್ ಥರ ಕಾಣುತ್ತೆ ಏಷ್ಯನ್ ಫುಡ್ಗೆ. ಆದರೆ ನೋಡಿ ಒಳಗೆ ಹೋದಾಗ ಗೊತ್ತಾಗುತ್ತೆ ನಿಮಗೆ ಇದು ಏನು ಅಂತ. ಸೊ ಇದೊಂದು ಸ್ಲೈಡಿಂಗ್ ಡೋರ್ ಥರ ಇದೆ. ಇಲ್ಲಿ ಮುಚ್ಬೋದು, ಓಪನ್ ಆಗುತ್ತೆ ನೋಡಿ ಇಲ್ಲಿ. ನಂಬಕ್ಕೆ ಆಗಲ್ವಲ್ಲ ಒಳಗೆ ಹೆಂಗಿದೆ ಆಚೆ ಹೆಂಗಿದೆ ಅಂತ. ಹಾಯ್, ಹೌ ಆರ್ ಯು? ಯಾ. ಸೊ ಇಲ್ಲಿ ಬಂದರೆ ಸಂಪೂರ್ಣವಾಗಿ ಒಂದು ಸೌತ್ ಈಸ್ಟ್ ಏಷ್ಯನ್ ರೆಸ್ಟೋರೆಂಟ್ ಇದು. ಹಾಗೆ ಒಳಗೆ ಹೋಗ್ಬೋದು. ನಾನು ಎಷ್ಟು ಸಕ್ಕತ್ತಾಗಿದೆ ನೋಡಿ, ನಂಬಕ್ಕೆ ಆಗಲ್ಲ ಈ ಥರ ಒಂದು ರೆಸ್ಟೋರೆಂಟ್ ಇಲ್ಲಿದೆ ಅಂತ ಒಳಗೆ. ಆಚೆ ಕಡೆಯಿಂದ ನಾರ್ಮಲ್ ಒಂದು ಅಂಗಡಿ ಥರ ಅನಿಸುತ್ತೆ, ಆದರೆ ಒಳಗೆ ಸಂಪೂರ್ಣವಾಗಿ ಒಂದು ದೊಡ್ಡ ರೆಸ್ಟೋರೆಂಟ್ ಇದೆ ನೋಡಿ. ಇಲ್ಲೂ ಅಷ್ಟೇ ಇದೆ. ದೊಡ್ಡ ಫ್ಯಾಮಿಲೀಸ್ ಬಂದು, ಫ್ರೆಂಡ್ಸ್ ಗ್ರೂಪ್ ಬಂದು ಊಟ ಮಾಡ್ಬೋದು. ಭಾಳ ಯುನೀಕ್ ಕಾನ್ಸೆಪ್ಟ್ ಅಂತ ಅನ್ನಿಸ್ತು. ವೆರಿ ಇಂಟ್ರೆಸ್ಟಿಂಗ್, ನೈಸ್ ರೆಸ್ಟೋರೆಂಟ್ ನೋಡಿ. ಎಲ್ಲರೂ ಹೋಗ್ತಾರೆ ರೆಸ್ಟೋರೆಂಟ್ಗೆ. ಇಟ್ಸ್ ಅ ವೆರಿ ಇಂಟ್ರೆಸ್ಟಿಂಗ್ ರೆಸ್ಟೋರೆಂಟ್. ಮೇ ಬಿ ಐಲ್ ಕಮ್ ಬ್ಯಾಕ್. ಥ್ಯಾಂಕ್ ಯು. ಸೊ ಇವರೆಲ್ಲ ವೆಯ್ಟ್ ಮಾಡ್ತಾಯಿದ್ದಾರೆ ರೆಸ್ಟೋರೆಂಟ್ಗೆ ಹೋಗೋದಕ್ಕೆ. ಸೊ ನೋಡಿ ಆಚೆ ಕಡೆ ಒಂದು ನಾರ್ಮಲ್ ಶಾಪು, ಒಳಗೆ ಫೈನ್ ಡೈನಿಂಗ್ ರೆಸ್ಟೋರೆಂಟು. ಮತ್ತು ರೈಲ್ವೆ ಟ್ರ್ಯಾಕ್ನ ನಡ್ಕೊಂಡು ಹೋಗ್ತಾಯಿದ್ದೀವಿ. ಇವಾಗ ಸೂಪರ್ ಮಾರ್ಕೆಟ್ ಕಡೆ ಹೋಗ್ತಾಯಿದ್ದೀವಿ. ನಿಮಗೊಂದು ಇಸ್ರೇಲಿ ಸೂಪರ್ ಮಾರ್ಕೆಟು, ಇಲ್ಲಿಯ ಜನಜೀವನದ ರೆಗ್ಯುಲರ್ ಪ್ರೈಸಸ್ ಏನಿದೆ, ಅಂದರೆ ಊಟ ತಿಂಡಿಗಳಿಗೆ ಜನ ಯಾವ ಥರ ಪ್ರಿಫರ್ ಮಾಡ್ತಾರೆ. ನಾನು ಯಾವಾಗಲೂ ಹೇಳ್ತೀನಲ್ಲ, ಒಂದು ಸೂಪರ್ ಮಾರ್ಕೆಟ್ಗೆ ಹೋದರೆ ಒಂದು ದೇಶನ ಅರ್ಥ ಮಾಡ್ಕೋಬೋದು. ಯಾಕೆಂದರೆ ಆ ದೇಶದವ್ರು ಏನು ತೊಗೋತಾರೆ, ಏನು ಕಾಣುತ್ತಲ್ಲಿ, ಅದರ ದರಗಳೆಷ್ಟು, ಸೊ ಪ್ರತಿಯೊಂದು ಅರ್ಥ ಆಗುತ್ತೆ. ಸೊ ಈಗ ನಾನು ಮತ್ತು ನನ್ನ ಫ್ರೆಂಡ್ ಆವ್ನರ್ ಹೋಗ್ತಾಯಿದ್ದೀವಿ ಸೂಪರ್ ಮಾರ್ಕೆಟ್ ಕಡೆಗೆ. Decades ago, it was very popular in Israel.
ನೋಡಿ ಇಲ್ಲೊಂದು ಜಾಗಕ್ಕೆ ಬಂದಿದ್ದೀವಿ, ಸಿನಗೋಗಿದ್ದು. ವಾಟ್ ಈಸ್ ಯುವರ್ ನೇಮ್? ಫಾಯಾ. ಸೊ ಫಾಯಾ ಅಂತ ಇವ್ರು ಹೇಳ್ತಾ ಇದ್ದಾರೆ. ಇಲ್ಲಿ ಸ್ವ್ಯಾಪಿಂಗ್ ಸೆಷನ್ ನಡೀತಾ ಇದೆ ಅಂತೆ. ಅಂದರೆ ನೀವೇನಾದ್ರು ತರ್ಬೋದು, ಬಟ್ಟೆ ಅಥವಾ ಏನಾದ್ರು ಊಟ ತಿಂಡಿ, ಅದಕ್ಕೆ ಸ್ವ್ಯಾಪ್ ಮಾಡಿಕೊಂಡು ನೀವು ಬೇರೆ ಏನಾದ್ರು ತೊಗೊಂಡು ಹೋಗ್ಬೋದು. ಸೊ ವಾಟ್ ಆರ್ ಪೀಪಲ್ ಸ್ವ್ಯಾಪಿಂಗ್? ಕ್ಯಾನ್ ಯು ಟೆಲ್ ಮಿ ಸಮಥಿಂಗ್ ನೌ? We're like swapping clothes and some handmade accessories. Can you show me some? Like what did you swap just now or somebody? You can just go and see. Uh-huh. Like everything that's here is for swapping. Uh-huh. ಇಲ್ಲಿಟ್ಟಿರೋದೆಲ್ಲ ಸ್ವ್ಯಾಪಿಂಗ್ಗೆ ಅಂತೆ. And what is she doing? Hi. What are you doing? We are recycling the clothes. Recycling. So what are you making here? I'm doing the pockets for the dress that I Everything was gonna come to our minds. Oh, okay. You're like an artist who are doing things like how... We had a swap today and now we can upcycle. ಸ್ವಾಪ್ಡ್. ಭಾಳ ಇಂಟ್ರೆಸ್ಟಿಂಗ್ ಕಾನ್ಸೆಪ್ಟು. ನೋಡಿ ಇಲ್ಲಿರೋ ಐಟಮ್ಸ್ನೆಲ್ಲ ಸ್ವಾಪ್ ಮಾಡ್ಬೋದು ನೀವು. ಈ ಬ್ಯಾಗು ಅಂದರೆ ನೀವೇನಾದ್ರು ತೊಗೋಬೇಕು ಅಂದರೆ ನಾವು ಕೊಡಬೇಕು. ಸೊ ಇದರಿಂದ ರೀಸೈಕ್ಲಿಂಗ್ ಮಾಡ್ತಾರೆ. ಹಾಯ್ ಶಲೋಮ್, ಐ ಆಮ್ ಫ್ರಮ್ ಇಂಡಿಯಾ. ಹೌ ಆರ್ ಯು? ವಾಟ್ ಈಸ್ ಯುವರ್ ನೇಮ್? Anya. Anya. You? Anastasia. Anastasia. And what are you doing? Mehendi? Yeah. It's Indian. I'm so happy to see this. ಕಾಲ್ ಮೇಲೆ ಮೆಹಂದಿ ಹಾಕ್ತಾ ಇದ್ದಾರೆ. ಸೊ ಇಲ್ಲಿ ಯಾರೋ ಮೇಡಮ್ ಗಿಟಾರ್ ಬರೆಸ್ತಾ ಇದ್ದಾರೆ. ಹೇ ಶಲೋಮ್, ರಾಮ್, ಹಾಯ್. ಓಕೆ, ಸೊ ಇಲ್ಲಿ ಸ್ವ್ಯಾಪಿಂಗ್ ನಡೆದಿದೆ. ಈ ಗಿಟಾರ್ನ ಇವ್ರು ತೊಗೊಂಡಿದ್ದಾರೆ ಫಾರ್ 50 ಶೆಕೆಲ್. ನೌ ದಿಸ್ ಇಸ್ ಯೋರ್ಸ್. Now it is hers. Yes. Okay, what did you swap? No, I just You sold her. You did not swap anything. Okay, okay. Nice to meet you. Nice to meet you. Bye. Bye. Israeli friend, first time subscribing to my channel. it's a great channel. Subscribe. Thank you, my dear. I love your green color. I love you. Bye, guys. Bye. Thank you. Amazing. ದಸ್ವಿಧಾನಿಯ. ಹದಾರ್ ಅನ್ನೋ ಒಂದು ಮಾಲಿಗೆ ಹೋಗ್ತಾ ಇದ್ದೀವಿ. ಸಿಮ್ ಕಾರ್ಡ್ ಸಿಗುತ್ತಾ ಅಂತ ನೋಡೋದಕ್ಕೆ. ಯು ಗೋ ಲೈಕ್ ದಿಸ್. ಸಲ ಸೊ ಇಸ್ರೇಲಲ್ಲಿ ಆಪ್ರೇಟ್ ಮಾಡ್ತಿರೋಂಥ ಟೆಲಿಕಮ್ಯುನಿಕೇಷನ್ಸು ಶೆಲ್ಕಾಮ್ ಅಂದ್ಬಿಟ್ಟು ಇನ್ನೊಂದು ಪಾರ್ಟ್ನರ್. ಸೊ ಸಿಮ್ ಕಾರ್ಡ್ ವಿಚಾರಿಸೋಣ ಅಂತ ಬಂದಿದ್ದೀವಿ. ಸಿಮ್ ಕಾರ್ಡ್ಸು ಮತ್ತು ಟೆಲಿಕಮ್ಯುನಿಕೇಷನು ಭಾಳ ಎಕ್ಸ್ಪೆನ್ಸಿವ್ ಟೂರಿಸ್ಟ್ಗೆ. ಅದಕ್ಕೆ ಎಷ್ಟು ಕಮ್ಮಿ ಆಗುತ್ತೆ ಅಷ್ಟು ಕಮ್ಮಿನ ಹೆಂಗೆ ಮಾಡೋದು ಅಂತ ನಾನು ಟ್ರೈ ಮಾಡ್ತೇನೆ, ನಿಮಗೂ ತೋರಿಸ್ತೀನಿ. ಸೊ ನೀವು ಟ್ರಾವೆಲ್ ಮಾಡೋಕ್ಕೆ ಬಂದಾಗ ಉಳಿಸ್ಬೋದು ದುಡ್ಡನ್ನ. ಸೊ ಎರಡು ರೀತಿ ಇದೆ. ಒಂದು ಇ ಸಿಮ್ ತೊಗೋಬೋದು, ಅದರದ್ದು ಒಂದು ಆಪ್ಷನ್ ಇದೆ, ಅದನ್ನು ನೋಡ್ತಾ ಇದ್ದೀನಿ. ಹಾಗೆ ಡೈರೆಕ್ಟಾಗಿ ಬಂದು ಸಿಮ್ ಕಾರ್ಡ್ ತೊಗೊಂಡು ಯೂಸ್ ಮಾಡ್ಬೋದಾ ನೋಡ್ತಾ ಇದ್ದೀನಿ. ಸೊ ಪ್ರೈಸಸ್ಸು ಮತ್ತು ಮಿಕ್ಕಿದ್ದು ಅಡ್ವಾಂಟೇಜು ಡಿಸ್ಅಡ್ವಾಂಟೇಜು ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಈ ಕಂಪ್ನಿದು 5G ನೆಟ್ವರ್ಕ್ ಇದೆ. ಶಾಪಲ್ಲಿ ಮಾಡಿರೋ ಲೈಟಿಂಗು ಬಹಳ ಇಷ್ಟ ಆಗ್ತದೆ. ಭಾಳ ಪ್ಲೆಸೆಂಟ್ ಆಗಿದೆ, ಕಾಮ್ ಆಗಿದೆ. ಶಾಪ್ ಅಷ್ಟೇ ಎಷ್ಟು ಚೆನ್ನಾಗಿದೆ ನೋಡಿ. ಲೈಟಿಂಗ್ ತುಂಬ ಇಷ್ಟ ಆಯಿತು ಶಾಪ್ದು. ಸೊ ಮೇಡಮ್ ಸಿಮ್ ಕಾರ್ಡ್ ಫ್ರೀಯಾಗಿ ಕೊಟ್ಟರು, ಏನೋ ದುಡ್ಡಿಲ್ವಂತೆ. ಸೊ ನಥಿಂಗ್. SIM card with nothing in. ಓಕೆ, And we just need Activate it. to activate it. ಸೊ ಇಸ್ರೇಲಿ ಸ್ಟೈಲ್ ಆಫ್ ಜ್ಯುವೆಲರಿ ನೋಡ್ಬೋದು ನೀವಿಲ್ಲಿ. ಭಾಳ ಡಿಫ್ರೆಂಟಾಗಿ ಕಾಣಿಸ್ತಾ ಇದೆ ಎಲ್ಲ. ಸೊ ಫೈನಲಿ ಸೆಲ್ಕಾಮ್ ಅನ್ನೋ ಒಂದು ಸಿಮ್ ಕಾರ್ಡ್ ತೊಗೊಂಡಿದ್ದೀವಿ. 100 ಶೆಕಲ್ಸ್ಗೆ 150 GB ಡೇಟಾ is included. And it is unlimited free for the other applications. Okay, so this is the best option I have. Okay, can you activate me? Yes, now I have a prepaid SIM in Israel. We have also ಇಸ್ರೇಲ್ ಫೋನ್ ನಂಬರ್ ಸಿಕ್ತು. ಬಟ್ ಏನಂದರೆ ಸಿಕ್ಕಾಬಡೆ ಎಕ್ಸ್ಪೆನ್ಸಿವು. 3,000 ರೂಪಾಯಿ ಕೊಟ್ಟಿದ್ದೀವಿ 150 GB ಡೇಟಾಗೆ. ಪರವಾಗಿಲ್ಲ, ಮಡಗಾಸ್ಕರ್ಗಿಂತ ಚೀಪು. ಇನ್ ಮಡಗಾಸ್ಕರ್ ಇಟ್ ವಾಸ್ ಮೋರ್ ಎಕ್ಸ್ಪೆನ್ಸಿವ್. ಎರಡು ಆಪ್ಷನ್ ಇತ್ತು, ಇ ಸಿಮ್ ಆಪ್ಷನ್ನು ಮತ್ತು ರೆಗ್ಯುಲರ್ ಸಿಮ್ ಆಪ್ಷನ್ನು. ಇ ಸಿಮ್ ಆಪ್ಷನಲ್ಲಿ 1,000 ರೂಪಾಯಿ ಉಳಿಸ್ಬೋದಿತ್ತು, ಆದರೆ ಬರೀ 15 GB ಡೇಟಾ ಇತ್ತು. ಇದರಲ್ಲಿ 150 GB ಡೇಟಾ ಇದೆ. ಅಕಸ್ಮಾತ್ ಏನಾದ್ರು ಪ್ರಾಬ್ಲಮ್ ಆದ್ರೂ ವೈಫೈ ಅಪ್ಲೋಡ್ಸ್ಗೆ ಕಾಯಬೇಕಾಗಿಲ್ಲ, ಇದರಿಂದನೇ ಅಪ್ಲೋಡ್ ಮಾಡ್ಬೋದು. ಸೊ ಇದನ್ನು ತೊಗೊಂಡೆ. ಈಗ ಸೂಪರ್ ಮಾರ್ಕೆಟಿಗೆ ಬಂದಿದ್ದೀವಿ. ಇಸ್ರೇಲ್ಸ್ ಮೋಸ್ಟ್ ಎಕನಾಮಿಕಲ್ ಸೂಪರ್ ಮಾರ್ಕೆಟ್. ಶುಭ ಜನ್ಮದಿನ ನಿನಗೆ, ಶುಭ ಹಾರೈಕೆಯ ಕೊಡುಗೆ, ಸಂತಸ ತರಲಿ ನಿನಗೆ, ಸುಮಧುರ ಬಾಳಿನ ಗಳಿಗೆ. ನೆನ್ನೆ
ಹೆತ್ತಮ್ಮನ ಹುಟ್ಟುಹಬ್ಬ. ನೀವೆಲ್ಲರೂ ಅವ್ರಿಗೋಸ್ಕರ ಪ್ರೀತಿಯ ಶುಭಾಶಯಗಳನ್ನು, ಅಭಿನಂದನೆಗಳನ್ನು ಸಲ್ಲಿಸಿದ್ರಿ. ನಾನು ಅಲ್ಲ ಅವ್ರ ಜೊತೆ ಇರೋಕ್ಕಾಗಲಿಲ್ಲ, ಆದರೆ ಒಂದು ಹೂಗುಚ್ಛ ಕಳಿಸಿದ್ದೆ. ಪ್ರೀತಿಯ ತಮ್ಮ ಅಮ್ಮನಿಗೋಸ್ಕರ ಸುಂದರವಾದ ಸೀರೆಯನ್ನು ಗಿಫ್ಟ್ ಕೊಟ್ಟನಂತೆ. ಬಹಳ ಖುಷಿಯಾಯಿತು. ಫೋಟೋಸ್ ಎಲ್ಲ ಕಳಿಸಿದ್ರು. ಇಲ್ಲಿಂದಲೇ ನೋಡಿ ಖುಷಿಪಟ್ಟೆ. ಬಟ್ ಜೊತೆಗೆ ಇರೋಕ್ಕಾಗಲಿಲ್ಲ ಅಂತ ಒಂಚೂರು ಬೇಜಾರಾಯಿತು, ಮಿಸ್ ಕೂಡ ಮಾಡಿಕೊಂಡೆ. ಏನು ಮಾಡೋದು, ಮಿಷನ್ 197 ಮಾಡಲೇಬೇಕಲ್ವಾ. ಮತ್ತೆ ಸಿಗೋಣ ಮುಂದಿನ ಸಂಚಿಕೆಯಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್. ಅಲ್ವದಾ? ಬೆಟ್ಟ ಇಂದಿಗೂ ನಮ್ಮ ಮುಂದೆ ಬಾಗುವುದಿಲ್ಲ, ಆದರೆ ಕಷ್ಟಪಟ್ಟು ಏರಿದರೆ ಅದು ನಮ್ಮ ಪಾದದ ಕೆಳಗೆ ಇರುತ್ತದೆ. ಗುರಿ ಮುಟ್ಟುವ ತನಕ ನಿಲ್ಲದಿರಿ, ನಡೆಯುತ್ತಿರಿ. ಬರೀ ಹಣ ಇರುವವನು ಆಳಿಗೆ ಮಾತ್ರ ಯಜಮಾನ, ಆದರೆ ಗುಣ ಇರುವವನು ಮನುಷ್ಯ ಕುಲಕ್ಕೆ ಯಜಮಾನ. ಏನಿದ್ದರೇನಂತೆ, ಹಾಸಿಗೆ ಕೊಳ್ಳಬಹುದು, ನಿದ್ರೆ ಕೊಳ್ಳಲಾಗುವುದು, ಮನೆ ಕೊಳ್ಳಬಹುದು, ನೆಮ್ಮದಿ ಕೊಳ್ಳಲಾಗದು, ಪುಸ್ತಕ ಕೊಳ್ಳಬಹುದು, ವಿದ್ಯೆ ಕೊಳ್ಳಲಾಗದು. ವಿದ್ಯೆ ಇದ್ದರೇನಂತೆ, ವಿವೇಕ ಇಲ್ಲದಿದ್ದರೆ, ಹಣ ಇದ್ದರೇನಂತೆ, ಗುಣ ಇಲ್ಲದಿದ್ದರೆ, ಪ್ರಾಣ ಇದ್ದರೇನಂತೆ, ತ್ರಾಣ ಇಲ್ಲದಿದ್ದರೆ, ಗುರು ಇದ್ದರೇನಂತೆ, ಅರಿವೇ ಇಲ್ಲದಿದ್ದರೆ, ರೂಪ ಇದ್ದರೇನಂತೆ, ಮಾನ ಇಲ್ಲದಿದ್ದರೆ, ಸುಖ ಇದ್ದರೇನಂತೆ, ಶಾಂತಿ ಇಲ್ಲದಿದ್ದರೆ, ಏನಿದ್ದರೇನಂತೆ, ಮಾನವೀಯತೆ ಇಲ್ಲದಿದ್ದರೆ.